ನಮಸ್ತೆ ಸ್ನೇಹಿತರೆ, ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ. ಹುಟ್ಟಿದ ಪ್ರತಿಯೊಬ್ಬ ಮಾನವನಿಯೂ ಕೂಡ ಒಂದಲ್ಲ ಒಂದು ಪ್ರತಿಭೆ ಎದ್ದೇ ಇರುತ್ತದೆ ಅಂತಾನೆ ಹೇಳ್ಬೋದು. ಈಗಿನ ಕಾಲದ ಯುವಕ ಯುವತಿಯರು ತಮ್ಮನ್ನ ತಾವು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಡು ಬಡಸ್ತಿಕೆಯಲ್ಲಿ ಹುಟ್ಟಿ ತನ್ನ ಪ್ರತಿಭೆಯ ಮೂಲಕ ಇಡೀ ದೇಶವೇ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡಿದ ಒಬ್ಬ ಯುವಕನ ಬಗ್ಗೆ ನಾವೀಗ ನಿಮಗೆ ಹೇಳಿದ್ದೇವೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಕ್ರೀಡೆ ಎಂದರೆ ಅದು ಕ್ರಿಕೆಟ್ ಎಂದು ಹೇಳಿದರೆ ತಪ್ಪಾಗಲ್ಲ. ನಮ್ಮ ದೇಶದಲ್ಲಿ ಸಾಕಷ್ಟು ಕ್ರಿಕೆಟ್ ಪ್ರತಿಭೆಗಳು ಇದ್ದು ಅದರಲ್ಲಿ ಕೆಲವರು ಮಾತ್ರ ಅತಿ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದ್ದಾರೆ. ಈ ರೀತಿ ಸಾಧನೆ ಮಾಡಿದವರಲ್ಲಿ ಯುವ ಆಟಗಾರ ಯಶಸ್ವಿ ಜೈಸ್ವಾಲ್ ಕೂಡ ಒಬ್ಬರು. ಸದ್ಯ ಭಾರತ ಕ್ರಿಕೆಟ್ ತಂಡದಲ್ಲಿ ಬಹಳ ಸುದ್ದಿಯಲ್ಲಿ ಇರುವ ಈ ಯುವ ಆಟಗಾರನ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ ಅಂತಾನೆ ಹೇಳಿದರೆ ತಪ್ಪಾಗಲ್ಲ. ತನ್ನ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡುತ್ತಿರುವ ಈ ಯುವ ಎಡಗೈ ಆಟಗಾರ ಯಶಸ್ವಿ ಜೈಸ್ವಾಲ್ ನಿಜಕ್ಕೂ ಯಾರು? ಈತನ ಹಿಂದಿನ ಜೀವನ ಹೇಗಿತ್ತು? ಈತ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಲು ಸ್ಫೂರ್ತಿ ಯಾರು ಎಂದು ನಾವೀಗ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ, ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಶಸ್ವಿ ಜೈಸ್ವಾಲ್ ಇವರ ಪೂರ್ಣ ಹೆಸರು ಯಶಸ್ವಿ ಭೂಪೇಂದ್ರ ಕುಮಾರ್ ಜೈಸ್ವಾಲ್. ಇವರು ಉತ್ತರ ಪ್ರದೇಶದ ಭದೋಹಿಯಲ್ಲಿ 2001 ಡಿಸೆಂಬರ್ 28ರಂದು ಸಣ್ಣ ಹಾರ್ಡ್ವೇರ್ ಅಂಗಡಿ ಮಾಲೀಕರ ಮಗನಾಗಿ ಜನಿಸುತ್ತಾರೆ. ತನ್ನ 13ನೇ ವಯಸ್ಸಿನಲ್ಲಿ ಕ್ರಿಕೆಟ್ ಆಟದ ಕಡೆ ಹೆಚ್ಚಿನ ಗಮನ ನೀಡಿದ ಯಶಸ್ವಿ ಜೈಸ್ವಾಲ್ ಅವರು ತನ್ನ 10ನೇ ವಯಸ್ಸಿನಲ್ಲಿ ಆಜಾದ್ ಮೈದಾನದಲ್ಲಿ ಕ್ರಿಕೆಟ್ ತರಬೇತಿ ಪಡೆಯಲು ಮುಂಬೈನ ದಾದರ್ಗೆ ತೆರಳಿದರು. ಯಶಸ್ವಿ ಜೈಸ್ವಾಲ್ ಭಾರತ ಕ್ರಿಕೆಟ್ ತಂಡದ ಯುವ ಆಟಗಾರನಾಗಿದ್ದು ಈ ಯುವ ಆಟಗಾರನ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ ಅಂತಾನೆ ಹೇಳ್ಬೋದು. ಈತ ದನದ ಕೊಟ್ಟಿಗೆಯಲ್ಲಿ ಮಲಗಿ ಪಾನಿಪುರಿ ಮಾರಾಟ ಮಾಡಿ ಭಾರತ ಕ್ರಿಕೆಟ್ ತಂಡದ ಜೆರ್ಸಿಯನ್ನು ಧರಿಸಿದ್ದಾರೆ ಎನ್ನುವುದು ಸಾಕಷ್ಟು ಜನರಿಗೆ ಇನ್ನೂ ಕೂಡ ತಿಳಿದಿಲ್ಲ. ತನ್ನ ಹಿಂದಿನ ಜೀವನದ ಬಗ್ಗೆ ಮನಬಿಚ್ಚಿ ಮಾತನಾಡಿದ ಯಶಸ್ವಿ ಜೈಸ್ವಾಲ್ ಅವರು ತನ್ನ ಹಿಂದಿನ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದರು. ಹಾಗಾದರೆ ಈ ಎಡಗೈ ಆಟಗಾರ ಯಶಸ್ವಿ ಜೈಸ್ವಾಲ್ ನಿಜಕ್ಕೂ ಯಾರು? ಈತ ದನದ ಕೊಟ್ಟಿಗೆಯಲ್ಲಿ ಮಲಗಿದ್ದು ಯಾಕೆ? ಪಾನಿಪುರಿ ಮಾರಾಟ ಮಾಡಿದ್ದು ಯಾಕೆ? ಈತನ ಹಿಂದಿನ ಜೀವನದ ಬಗ್ಗೆ ನಾವೀಗ ನಿಮ್ಗೆ ತಿಳಿಸ್ಕೊಡ್ತೀವಿ, ಬನ್ನಿ. ತನ್ನ 13ನೇ ವಯಸ್ಸಿಗೆ ಮುಂಬೈಗೆ ಬಂದ ಯಶಸ್ವಿ ಜೈಸ್ವಾಲ್ ಅವರು ಜೀವನದಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸಿದರು. ಆ ಎಲ್ಲ ಕಷ್ಟಗಳ ನಡುವೆ ಉತ್ತಮವಾಗಿ ತರಬೇತಿಯನ್ನು ಪಡೆದ ಯಶಸ್ವಿ ಜೈಸ್ವಾಲ್ ಅವರು ಈಗ ಭಾರತ ತಂಡದ ಪ್ರಮುಖ ಆಟಗಾರ ಎನ್ನುವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಉತ್ತರ ಪ್ರದೇಶದ ಬಡ ಕುಟುಂಬದಲ್ಲಿ ಜನಿಸಿದ ಯಶಸ್ವಿ ಜೈಸ್ವಾಲ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕಪ್ಪನೊಂದಿಗೆ ಚಿಕ್ಕ ಮನೆಯಲ್ಲಿ ಇದ್ದರು. ಆದರೆ ಅನಿವಾರ್ಯ ಕಾರಣಗಳಿಂದ ಚಿಕ್ಕಪ್ಪನ ಮನೆಯಿಂದ ಹೊರಬರಬೇಕಾಯಿತು. ತಂದೆಯ ಸಲಹೆ ಮತ್ತು ಷರತ್ತಿನ ಮೇಲೆ ಹಾಲುಗಾರನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಹಸುವಿನ ಕೊಟ್ಟಿಗೆಯಲ್ಲಿ ಮಲಗಲು ಮುಂದಾದರು ಯಶಸ್ವಿ ಜೈಸ್ವಾಲ್. ದನದ ಕೊಟ್ಟಿಗೆಯಲ್ಲಿ ಮಲಗುತ್ತಿದ್ದ ಯಶಸ್ವಿ ಜೈಸ್ವಾಲ್ ಅವರಿಗೆ ಸರಿಯಾದ ಹಾಸಿಗೆ, ಸರಿಯಾದ ಆಹಾರ ಮತ್ತು ಶೌಚಾಲಯದ ವ್ಯವಸ್ಥೆ ಕೂಡ ಇರಲಿಲ್ಲ. ಜೈಸ್ವಾಲ್ ಬೆಳಿಗ್ಗೆ ಬೇಗ ಎದ್ದು ಹಾಲುಗಾರನಿಗೆ ಸಹಾಯ ಮಾಡಿ ನಂತರ ತನ್ನ ಅಭ್ಯಾಸಕ್ಕಾಗಿ ಮೈದಾನಕ್ಕೆ ತೆರಳುತ್ತಿದ್ದರು. ಒಂದು ದಿನ ಅಭ್ಯಾಸವನ್ನು ಮುಗಿಸಿ ಯಶಸ್ವಿ ಜೈಸ್ವಾಲ್ ಅವರು ವಾಪಸ್ ಬರುತ್ತಿರುವ ಸಮಯದಲ್ಲಿ ಹಾಲಿನ ವ್ಯಾಪಾರಿ ತನ್ನ ಎಲ್ಲ ಕ್ರಿಕೆಟ್ ಕಿಟ್ಗಳನ್ನು ಹೊರಗೆ ಎಸೆಯುವುದನ್ನು ನೋಡುತ್ತಾರೆ. ಹಾಲು ವ್ಯಾಪಾರ ಮಾಡುವವನಿಗೆ ತನ್ನ ಸಹಾಯ ಸಾಕಾಗುವುದಿಲ್ಲ ಎಂದು ಅರಿತ ಯಶಸ್ವಿ ಜೈಸ್ವಾಲ್ ಅವರು ಅಲ್ಲಿಂದ ಕೂಡ ಹೊರಗೆ ಬಂದರು. ಮುಂಬೈ ನಗರ ಯಶಸ್ವಿ ಜೈಸ್ವಾಲ್ಗೆ ಹೊಸದಾದ ನಗರವಾಗಿದ್ದು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಎಂದು ತಿಳಿಯದೆ ಕೆಲವು ದಿನಗಳ ಕಾಲ ಮೈದಾನದಲ್ಲೇ ಮಲಗಿ ಜೀವನವನ್ನು ಮಾಡುತ್ತಾರೆ ಯಶಸ್ವಿ ಜೈಸ್ವಾಲ್. ಹೀಗೆ ಒಂದು ದಿನ ಪ್ರಾಕ್ಟೀಸ್ ಮಾಡುವ ಸಮಯದಲ್ಲಿ ಜೈಸ್ವಾಲ್ ಅವರ ಕೋಚ್ ಜೈಸ್ವಾಲ್ಗೆ ಒಂದು ಉತ್ತಮ ಆಫರ್ ನೀಡುತ್ತಾರೆ. ನೀನು ಪಂದ್ಯದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದರೆ ಆಜಾದ್ ಮೈದಾನದ ಕ್ರಿಕೆಟ್ ಮೈದಾನದಲ್ಲಿ ಒಂದು ಟೆಂಟ್ನಲ್ಲಿ ನಿಮಗೆ ವಾಸಿಸಲು ಸ್ಥಾನ ಕೊಡುವುದಾಗಿ ಕೂಡ ಹೇಳುತ್ತಾರೆ. ಕೋಚ್ ಹೇಳಿದ ರೀತಿ ಉತ್ತಮ ಪ್ರದರ್ಶನವನ್ನು ನೀಡಿದ ಜೈಸ್ವಾಲ್ ಅವರು ಮೈದಾನದ ಟೆಂಟ್ನಲ್ಲಿ ವಾಸಿಸುವ ಅವಕಾಶವನ್ನ ಪಡೆದುಕೊಳ್ಳುತ್ತಾರೆ. ಆದರೆ ಮೈದಾನದಲ್ಲಿ ಶೌಚಾಲಯದ ವ್ಯವಸ್ಥೆ ಸರಿಯಾಗಿ ಇಲ್ಲದ ಕಾರಣ ಬೆಳಿಗ್ಗೆ ಶೌಚಾಲಯಕ್ಕಾಗಿ ಅರ್ಧ ಕಿಲೋಮೀಟರ್ ಹೋಗುತ್ತಿದ್ದರು ಯಶಸ್ವಿ ಜೈಸ್ವಾಲ್. ಅಲ್ಲದೆ ಕುಟುಂಬದ ಸದಸ್ಯರ ಅನುಪಸ್ಥಿತಿಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸಿದ ಜೈಸ್ವಾಲ್ ಅವರು ತನ್ನ ಬದುಕನ್ನು ಸಾಗಿಸಲು ಪಾನಿಪುರಿ ಮಾರಾಟ ಮಾಡಲು ಆರಂಭಿಸುತ್ತಾರೆ. ಪಾನಿಪುರಿ ಮಾರಾಟದ ಜೊತೆಗೆ ಉತ್ತಮವಾಗಿ ಅಭ್ಯಾಸವನ್ನು ಮಾಡಿದ ಜೈಸ್ವಾಲ್ ಅವರು ತನ್ನ 17ನೇ ವಯಸ್ಸಿನಲ್ಲಿ ಮುಂಬೈನ ಪ್ರಾದೇಶಿಕ ಕ್ರಿಕೆಟ್ ತಂಡದಲ್ಲಿ ಆಡಲು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇದಾದ ನಂತರ ರಣಜಿ ಟ್ರೋಫಿಯಲ್ಲಿ ದ್ವಿಶತಕವನ್ನು ಬಾರಿಸಿದ ಜೈಸ್ವಾಲ್ ಅವರು ಎಲ್ಲರೂ ಕೂಡ ತನ್ನ ಕಡೆ ಹಿಂದಿರುಗಿ ನೋಡುವಂತೆ ಮಾಡುತ್ತಾರೆ. ದ್ವಿಶತಕದ ಉತ್ತಮ ಪ್ರದರ್ಶನದ ನಂತರ ಯಶಸ್ವಿ ಜೈಸ್ವಾಲ್ ಅವರು 19 ವರ್ಷದೊಳಗಿನ ಭಾರತ ತಂಡದಲ್ಲಿ ಆಡಲು ಬಿಸಿಸಿಐನಿಂದ ಆಯ್ಕೆಯಾದ ಕಾರಣ ಅವರ ಕನಸಿನ ಬಹುನಿರೀಕ್ಷಿತ ಕರೆಯನ್ನ ಸ್ವೀಕರಿಸಿದರು. Under-19 ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಜೈಸ್ವಾಲ್ ಅವರು ನಂತರ ಐಪಿಎಲ್ನಲ್ಲಿ ರಾಜಸ್ಥಾನ್ ತಂಡಕ್ಕೆ ಆಯ್ಕೆಯಾಗುತ್ತಾರೆ. ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಜೈಸ್ವಾಲ್ ಅವರು ಸದ್ಯ ಭಾರತ ತಂಡದ ಪ್ರಮುಖ ಆಟಗಾರರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದು ಇತ್ತೀಚೆಗೆ ನಡೆದ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ದ್ವಿಶತಕ ಬಾರಿಸುವುದರ ಮೂಲಕ ಕಡಿಮೆ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿದ ಯುವ ಆಟಗಾರ ಅನ್ನುವ ಹೆಗ್ಗಳಿಕೆ ಕೂಡ ಪಾತ್ರರಾಗುತ್ತಾರೆ. ಇಷ್ಟಪಟ್ಟರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಈ ಜೈಸ್ವಾಲ್ ಉತ್ತಮ ಉದಾಹರಣೆ ಎಂದು ಹೇಳಿದರೆ ತಪ್ಪಾಗಲ್ಲ. ಯಶಸ್ವಿ ಜೈಸ್ವಾಲ್ ಅವರ ಈ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.